ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಇಲಾಖೆಗಳು ಎಷ್ಟು ಜವಾಬ್ದಾರಿಯಿಂದ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತೇವೆ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ. ಸುಮಾರು ವರ್ಷಗಳಿಂದ ಇಲ್ಲಿ ನೋ ಎಂಟ್ರಿ, ಪ್ರವೇಶವಿಲ್ಲ ಅಂತಕ್ಕಂಥದ್ದು ನಾಮಫಲಕ ಎದ್ದು ಕಾಣ್ತಾ ಇದೆ. ನೋ ಎಂಟ್ರಿ ಅಂದರೆ ಒಮ್ಮುಖವಾಗಿ ವಾಹನಗಳು ಚಲಿಸ್ಬೇಕಂತ. ಆದರೆ ಈ ನೋ ಎಂಟ್ರಿಗೆ ನಯಾ ಪೈಸದ ಬೆಲೆ ಇಲ್ಲ ನೋಡಿ. ಇಲ್ಲಿ ದೊಡ್ಡ ವಾಹನಗಳು ಬರ್ತವೆ, ಅದರ ಎದುರುಗಡೆಗೆ ಚಿಕ್ಕ ವಾಹನಗಳು ಸಹ ಹೋಗ್ತಾ ಇದ್ದಾವೆ. ಅದು ತಹಸೀಲ್ದಾರ್ ಕಚೇರಿಯ ಮುಂಭಾಗದ ರಸ್ತೆ. ಈ ರಸ್ತೆ DC ಸರ್ಕಲ್ಗಳಿಂದ ಹಾದು ಹೋಗ್ತಕ್ಕಂಥ ರಸ್ತೆ. ಗಾಂಧಿ ಸರ್ಕಲ್ನಿಂದ ಹಾದು ಬರತಕ್ಕಂಥ ರಸ್ತೆ ಅದು ಸುಗಮವಾದ ರಸ್ತೆ, ವಾಹನ ಓಡಾಡಲಿಕ್ಕೆ ಇರ್ತಕ್ಕಂಥ ರಸ್ತೆ. ಅದು ಈ DC ಆಫೀಸ್ ಕಡೆಯಿಂದ ಹೋಗ್ತಕ್ಕಂಥ ವಾಹನಗಳು ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಇದೆ. ಈ ನೋ ಎಂಟ್ರಿ ಬೋರ್ಡು ಸುಮ್ಕೆ ನೋಟಕ್ಕೆ ಹಾಕಿದಾರಾ ಅಂತೇಳಿ ನೋಡಿ. ವಿನಾಕಾರಣ ರಸ್ತೆಯಲ್ಲಿ ಹೋಗ್ತಕ್ಕಂಥ ದ್ವಿಚಕ್ರ ವಾಹನ ದ್ವಿಚಕ್ರಕ್ಕೆ ದಂಡ ಹಾಕೋದು ಬರಲಿ, ಇಲ್ಲಿ ಇವರು ಕಾನೂನನ್ನು ಉಲ್ಲಂಘನೆ ಮಾಡಿಕೊಂಡು ವಾಹನ ಚಲಿಸ್ತಾರಲ್ಲ, ಇಂಥವ್ರಿಗೆ ದಂಡ ಹಾಕಿದರೆ ಯಾವುದು ತಪ್ಪಿಲ್ಲ. ಇಲ್ಲಿ ಯಾವ ಪೊಲೀಸು ಸಹ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ನೋಡಿ. ಎರಡೂ ಕಡೆ ದ್ವಿಚಕ್ರ ವಾಹನಗಳ ನಿಲ್ದಾಣ ಎರಡೂ ಕಡೆಗಿದೆ. ಆ ಎರಡೂ ಕಡೆ ನಿಲ್ದಾಣದ ಮಧ್ಯದಲ್ಲಿರ್ತಕ್ಕಂಥ ಜಾಗದಲ್ಲಿ ವಾಹನಗಳು ಓಡಾಟ ಮಾಡಬೇಕು. ಏನು ಗಾಂಧಿ ಸರ್ಕಲ್ ಕಡೆಯಿಂದ ಬರ್ತಕ್ಕಂಥ ವಾಹನ ತಾಲೂಕು ಕಚೇರಿ ಮುಂದಿನಿಂದ ನಾವು ಹೋಗಬೇಕು. ಇಲ್ಲಿ ಈ ರಸ್ತೆಯಲ್ಲಿ ಹೋಗ್ತಕ್ಕಂಥ ವಾಹನಗಳು ತುರ್ನೂರು ಕಡೆಗೆ ಹೋಗ್ತಕ್ಕಂಥ ವಾಹನಗಳು, ಬಸ್ಸುಗಳು ಸಹ ಬರುತ್ತೆ. ಒಮ್ಮೊಮ್ಮೆ ಹೊಸಪೇಟೆಗೆ ಹೋಗ್ತಕ್ಕಂಥ ಬಸ್ಗಳು ಸಹ ಇಲ್ಲಿಂದ ಚಲಿಸ್ತಾರೆ. ಇಂಥ ದೊಡ್ಡ ವಾಹನ ನೋಡಿ, ಈಗ ಅಲ್ಲಿ ಒಂದು ಶಾಲೆದು ವಾಹನ ಬರ್ತಾ ಇದೆ, ಮಿನಿ ಬಸ್. ಅದರ ಎದುರುಗಡೆ ಆಟೋಗಳು ಹೋಗ್ತಾ ಇದ್ದಾವೆ. ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ಆಗ ಪೊಲೀಸ್ ಇಲಾಖೆಯಲ್ಲಿ ತಕ್ಷಣ ಪ್ರತ್ಯಕ್ಷ ಆಗುತ್ತೆ. ಆ ಅನಾಹುತ ಆಗದು ತಪ್ಪಿಸ್ಬೇಕಂದ್ರೆ ಇವರು ಏಕಮುಖ ರಸ್ತೆಗೆ ಸರಿಯಾದ ಬಂದೋಬಸ್ತ್ ಮಾಡಬೇಕಾಗಿದೆ. ಇಲ್ಲಾದರೆ ಈಗ ನೋಡ್ತಿದ್ದೀರಲ್ಲ ವಾಹನಗಳು ಯಾವ ರೀತಿ ಎದರ ಬದ್ರ ಚಲಿಸ್ತಾ ಇದ್ದಾವೆ ಅಂತೇಳಿ. ಇಲ್ಲಿ ತಾಲೂಕು ಕಚೇರಿಗೆ ಹೋಗ್ತಕ್ಕಂಥ ಸಾರ್ವಜನಿಕರು ಸಹ ತುಂಬ ತೊಂದರೆ ಆಗ್ತಾ ಇದೆ. ಕೆಲವರು ವೃದ್ಧರು ಸಹ ಈ ರಸ್ತೆಯಲ್ಲಿ ಚಲಿಸ್ತಾ ಇರ್ತಾರೆ. ಈ ರೀತಿ ಎದರ ಬದ್ರ ಎಗ್ಗಿಲ್ದಂಗೆ ಈ ವಾಹನಗಳು ನುಗ್ಗಿ ಬಂದರೆ ಏನಾದರೂ ಪ್ರಾಣ ಹಾನಿ ಆದರೆ ಹೊಣೆ ಯಾರು? ಆಗ ಸರ್ಕಾರ ಪರಿಹಾರ ಘೋಷಣೆ ಮಾಡೋದಾಗಿರ್ಬೋದು, ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಿರ್ಬೋದು. ಇದು ಬೇಕಾ? ಇಂಥ ಅವಘಡ ನಡೆಯೋದಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆ ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿ ಸರಿಯಾದ ದಂಡವನ್ನು ವಾಹನ ಚಾಲಕರಿಗೆ ಹಾಕಿದ್ದೇ ಆದರೆ ಪ್ರತಿಯೊಬ್ಬರಿಗೂ ಭಯ ಬರುತ್ತೆ. ಯಾಕಂದರೆ ಅವರು ನಿಜಕ್ಕೂ ಕಾನೂನು ಉಲ್ಲಂಘನೆ ಮಾಡಿನೇ ಆ ಏಕಮುಖ ರಸ್ತೆ ಎದುರಾಗಿ ಹೋಗ್ತಾ ಇರ್ತಾರೆ. ಇದಕ್ಕೆ ಯಾರ ಬೆಂಬಲನೂ ಸಿಗೋದಿಲ್ಲ. ಅದರಿಂದ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಈ ನೋ ಎಂಟ್ರಿ ಇರತಕ್ಕಂಥ ರಸ್ತೆ ಹತ್ರ ಕೆಲವು ದಿನ ಮಟ್ಟಿಗಾದರೂ ಕರ್ತವ್ಯ ನಿರ್ವಹಿಸಿ
ಇಲ್ಲಿ ಅನೇಕ ಸತಿ ಸಣ್ಣ ಪುಟ್ಟ ಗಲಾಟೆಗಳು ಸಹ ನಡೆದಿದೆ. ಅದು ಪೊಲೀಸ್ ಇಲಾಖೆ ಗಮನಕ್ಕೆ ಹೋಗಿಲ್ಲ ಅಂತ ಕಾಣುತ್ತೆ. ಯಾರಿಗಾದ್ರೂ ತಾಗಿದ್ರೆ ನಿಜಕ್ಕೂ ಅವರು ಪ್ರಾಣ ಇಲ್ಲ ಏನಾದ್ರೂ ಕೈಯೋ ಕಾಲು ಅನಾಹುತ ಆಗೋದಂತೂ ಶತಸಿದ್ಧ. ಅದರಿಂದ ನೋಡಿ, ಈ ರಸ್ತೆ ಈ ನೋಡ್ರಿ ಇರೋದು ನಾಮಫಲಕ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ನಿವಾಸದಿಂದ ಕೇವಲ ಒಂದು 25-30 ಅಂತರದಲ್ಲಿದೆ ಅಷ್ಟೇ, ಭಾಳ ದೂರನೂ ಇಲ್ಲ. ಒಂದು ಸಾರಿ ಮಾನ್ಯ ಅಧಿಕಾರಿಗಳು ನಿಂತು ನೋಡಿದರೆ ಇಲ್ಲಿ ವಾಹನಗಳು ಯಾವ ರೀತಿ ಚಲಿಸ್ತೇವೆ ಅನ್ನೋದನ್ನು ಅವರೇ ಕಾಣಬೇಕಾಗಿದೆ. ಅದರಿಂದ ಮುಂದೆ ಪ್ರಾಣ ಅಪಾಯಗಳು ಆಗಬಾರ್ದು ಅಂದರೆ ಈ ಏಕಮುಖ ರಸ್ತೆಗೆ ಸರಿಯಾದ ಬಿಗಿ ಮಾಡಬೇಕು. ಇಲ್ಲಾಂದರೆ ಆ ನಾಮಫಲಕನ ತೆಗೆದು ಬಿಡಬೇಕು. ಯಾಕಂದರೆ ನಾಮಫಲಕಕ್ಕೆ ಬೆಲೆನೇ ಇಲ್ಲ ಅಂದಮೇಲೆ ಇನ್ಯಾಕೆ ಆ ನಾಮಫಲಕಲ್ಲಿ ಇರಬೇಕು? ಅದರಿಂದ ಪ್ರಾಣಹಾನಿಗಿಂತ ಮುಂಚೆ ಮಾನ್ಯ ವರಿಷ್ಠಾಧಿಕಾರಿಗಳು ಅಲ್ಲಿ ಒಬ್ಬ ಸಂಚಾರಿ ಪೊಲೀಸ್ ಪೇದೆಯನ್ನು ನೇಮಕ ಮಾಡಿ ದಂಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿಸ್ಬೇಕಾಗಿದೆ. ಅದರಿಂದ ಇಲ್ಲಿ ಸುಗಮವಾಗಿ ಗಾಂಧಿ ಸರ್ಕಲ್ಲಿಂದ ಬರ್ತಕ್ಕಂಥ ವಾಹನಗಳು ಚಲಿಸಲಿಕ್ಕೆ ಅನುಕೂಲ ಆಗುತ್ತೆ. ಈ ಕೆಲಸನ ವರಿಷ್ಠಾಧಿಕಾರಿಗಳು ಶೀಘ್ರದಲ್ಲಿಯೇ ಕ್ರಮ ಕೈಗೊಳ್ಳಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಕಳಿಸಿ.